ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಕೂಡ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಗುರುವಾರದ್ದು. ಗುರುವಾರ ಎಲ್ಲ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿದ್ನಲ್ವ, ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಹಾಗೆ ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೆ. ಇವಾಗಂತೂ ತುಂಬಾ ಸೆಕೆ ಇದೆ ಅಲ್ವಾ. ಮಳೆ ಬಂದಾಗ ಮಾತ್ರ ಕೂಲಾಗಿರುತ್ತೆ ವೆದರು, ಆಮೇಲೆ ತುಂಬಾ ಸೆಕೆ ಇರುತ್ತೆ. ಇವಾಗ ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಹಳೆ ಹೂವು ಎಲ್ಲ ತೆಗೆದುಬಿಟ್ಟು ಇವಾಗ ಹೊಸ ಹೂವು ಇಡ್ತಾ ಇದ್ದೀನಿ ದೇವ್ರ ಮೇಲೆ. ನಾನು ಸೋಮವಾರ ಮಾತ್ರನೇ ಕಳಸ ತೆಗೆದುಬಿಟ್ಟು ಹೊಸ ಎಲೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಗುರುವಾರ ದಿನ ನಾರ್ಮಲಾಗಿ ಹೂವು ತೆಗೆದುಬಿಟ್ಟು ಪೂಜೆ ಮಾಡ್ತೀನಿ ಅಷ್ಟೇ. ಇವಾಗಿನ ಕಳಸ ತೆಗಿಲಿಕ್ಕೆ ಹೋಗೋದಿಲ್ಲ. ಸೋಮವಾರ ಮಾತ್ರ ತೆಗೆದು ಪೂಜೆ ಮಾಡ್ತೀನಿ ನೀಟಾಗಿ ಎಲ್ಲನೂ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆದಮೇಲೆ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬೋಣ ಅಂತ ಅಂದ್ಕೊಂಡ್ವಿ. ಇವಾಗ ಸಂಜೆ ಆಗ್ತಾ ಆಗ್ತಾ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಸೊ ಹಾಗಾಗಿ ಹೋಗೋದು ಬೇಡ ಅಂತ. ಯಾಕೆ ಅಂದರೆ ಮಗಳಿರ್ತಾಳೆ ಅಲ್ವಾ, ಅವಳು ಕರ್ಕೊಂಡು ಹೋದ್ರೇ ತೊಂದರೆ ಆಗುತ್ತೆ. ಮತ್ತು ಹೋಗೋದು ಬೈಕಲ್ಲಿ ಬೇರೆ, ಬರುವಾಗ ನೆಂದ್ಬಿಡ್ತೀವಿ, ಅಂದರೆ ಮಳೆ ಬಂದರೆ ನೆಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಎಷ್ಟು ರಿಲ್ಯಾಕ್ಸ್ ಅನಿಸುತ್ತಲ್ವ ಮನಸ್ಸಿಗೆಲ್ಲನೂ, ಸ್ವಲ್ಪ ಪೀಸ್ಫುಲ್ ಅನಿಸುತ್ತೆ. ಹಾಗಾಗಿ ಅಂದ್ಕೊಂಡೆ ಹೋಗ್ಬೋಣ ಅಂತೇಳಿ ಹೋಗಿ ಬರ್ಲಿಕ್ಕೆ ಆಗಲಿಲ್ಲ. ಹಾಗೆ ಇಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿದ ಮೇಲೆ ನನ್ನ ಮಗಳ ಹಣೆಗೆ ಮತ್ತು ನನ್ನ ಹಸ್ಬೆಂಡ್ ಹಣೆಗೆ ಕುಂಕುಮ ಇಡ್ತಿದ್ದೆ. ಅವಳು ಹಣೆಯಲ್ಲಿ ಕುಂಕುಮ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಗೊತ್ತಾ, ಲಕ್ಷಣವಾಗಿ. ಹೇಳಿದಾಗೆ ಸಂಜೆ ಮಳೆ ಕೂಡ ಬರ್ತಾ ಇತ್ತು. ಹಾಗಾಗಿ ಬಿಸಿ ಬಿಸಿಯಾಗಿ ಮ್ಯಾಗಿ ಮಾಡ್ಕೊಂಡು ತಿಂದ್ವಿ. ಹಾಗೆ ರಾತ್ರಿ ಉಪ್ಪಿಟ್ಟು ಮಾಡ್ತಾ ಇದ್ದೆ, ಮಜ್ಜಿಗೆ ಉಪ್ಪಿಟ್ಟು ರೆಸಿಪಿ ಹಾಕಿದ್ದೀನಿ ನೋಡಿ. ಸಾಂಗ್ ಹೇಳಿ ಹೇಳಿ ಹೇಳಮ್ಮ. ಹೇಳು. ಇನ್ನೊಂದ್ಸತಿ ಹೇಳಮ್ಮ. ಜೋರಾಗಿ ಹೇಳಿ, ಜೋರಾಗಿ ಹೇಳಿ. ಒಬ್ಬ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಹೇಳಿ, ಸ್ವಲ್ಪ ಜೋರಾಗಿ ಹೇಳಿ. ಹೇಳಮ್ಮ, ಹೇಳಮ್ಮ. ಸಾಂಗ್ ಹೇಳಮ್ಮ. ಹೇಳಿ ಮತ್ತೆ ಹೇಳಲ್ವಾ, ಹೇಳ್ಬೇಕು.